ಮುಗಿತ್ರಿ, ಮುಗ್ದೇ ಹೋಯ್ತು. ನಮ್ಮ ಬೆಂಗಳೂರಿನ ಕತಿ ಮುಗ್ದ ಹೋಯ್ತು. ಮೊನ್ನೆ ಬರೇ ಕೋಗಿಲು ಅನ್ನೋ 1 ಗ್ರಾಮದ ಕತಿ ಕೇಳಿದೆ, ಗಾಬರಿ ಆಗ್ಬಿಟ್ಟಿತ್ತು. ಆದ್ರೆ ಇಲ್ಲಿ ನೋಡಿದ್ರ ಅರ್ಧಕ್ಕರ್ಧ ಬೆಂಗಳೂರು ತುಂಬಿಕೊಂಡಿರುವುದೇ ಇವರೇ. ಅಲ್ಲ, ನಾನು ಯೋಚನೆ ಮಾಡ್ಲಿಕ್ಕತ್ತಿದೆ, ಕಾಂಗ್ರೆಸ್ಸಿಗೆ ಇಂಥ ಪರಿ ಬೆಂಬಲ ಸಪೋರ್ಟ್ ಅದನ್ನು ನಮ್ಮ ಕರ್ನಾಟಕದಾಗ ಎಲ್ಲಿಂದ ಸಿಗ್ಲಿಕ್ಕತ್ತದ ಅಂತ ಹೇಳಿ ಈಗ ಖಾತ್ರಿ ಆಯ್ತು ಬಿಡ್ರಿ. ರಾತ್ರಿ ಎಲ್ಲಾ ಕರ್ಮಕಾಂಡ ಬಯಲಾಯ್ತು ನೋಡ್ರಿ. ಪುನೀತ್ ಕೆರೆಹಳ್ಳಿಯವರ ತಂಡ ಈ ಅಕ್ರಮ ವಲಸಿಗರನ್ನ ಹುಡುಕೊಂಡು ಒಂದು ಆಪರೇಷನ್ ಶುರು ಮಾಡ್ತೈತಿ. ದೇವ್ರೇ, ಏನ್ರಿ ಇದು? ಬೆಂಗಳೂರಿನಾಗ ಅದೀವೋ ಅಥವಾ ಪಶ್ಚಿಮ ಬಂಗಾಳದಾಗ ಅದೀವೋ ಅನ್ನೋದು ಗೊತ್ತಾಗಕತ್ತಿಲ್ಲ ನೋಡ್ರಪ್ಪ. ಇಷ್ಟು ಈಸಿಯಾಗಿ ಭಾರತದ ಗಡಿ ದಾಟಿ ಬೆಂಗಳೂರಿಗೆ ಬಂದು ಇಲ್ಲೇ ಮನಿ ಮಾಡಿಕೊಂಡು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಬ್ಯಾಂಕ್ ಅಕೌಂಟ್ ಎಲ್ಲಾನು ಮಾಡಿಸ್ಕೊಂಡದಾರ. ಅದು ಬಿಡ್ರಿ ಯಪ್ಪ, ಈ ಪುಣ್ಯಾತ್ಮಗ ಬಜಾಜ್ ಫೈನಾನ್ಸ್ ಇಂದ 4.5 ಲಕ್ಷ ಲೋನ್ ಬೇರೆ ಸಿಕ್ಕದಂತ. ಅದಕ್ಕಿನ ಮಜಾ ಏನಂದ್ರ ಆ ಮನ್ಯಾಗ ಸರ್ಕಾರದ ಜಾತಿ ಸಮೀಕ್ಷೆನೂ ನಡೆದೈತಂತ. ಎಲ್ಲ ಇರೋದು ಅಕ್ರಮ ಬಾಂಗ್ಲಾ ವಲಸಿಗರೆ. आप कहाँ का है? बांग्लादेश। कितना साल हुआ भारत में आके? 1 साल हुआ। आप बैठिए सभी, 1 मिनट। आप कहाँ का है सभी? चाचा, आप कहाँ का है? हाँ, जोर से बोलना है ना। हाँ, बांग्लादेश का है। कितना आदमी है इधर? पूरा परिवार है क्या आपका? पूरा परिवार है। ಇಲ್ಲಿ ನೋಡಿ, ಈ ಮನೆಗೂ ಕೂಡ, ಪ್ರತಿ ಮನೆಗೂ ಕೂಡ ಹಿಂದುಳಿದ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳಿಂದ ಪ್ರತಿ ಮನೆಗೂ ಕೂಡ ಸ್ಟಿಕ್ಕರ್ ಹಾಕಿದ್ದಾರೆ. ನೀವು ಆ ಸ್ಟಿಕ್ಕರ್ ನ ತಗೊಳ್ಳಿ. ಸರ್ವೆ ಮಾಡಿದ್ರಲ್ಲ, ಜಾತಿ ಗಣತಿ ಸರ್ವೆ ಮಾಡಿದ್ದಾರೆ, ಇಲ್ಲಿಗೆ ಬಂದು ಸ್ಟಿಕ್ಕರ್ ಹಾಕಿದ್ದಾರೆ. ಅವ್ರಿಗೆ ಗೊತ್ತಾಗ್ಲಿಲ್ವಾ ಇವ್ರು ಬಾಂಗ್ಲಾದವರು ಅಂತ? ಆಪ್ ಕಾಂಕ ಬಾಂಗ್ಲಾದೇಶ್ ಕಾ. ಇಲ್ಲಿ ನೋಡಿ, ಇವನು ಬಾಂಗ್ಲಾದವನು. ಬಾಂಗ್ಲಾದಿಂದ ಇಲ್ಲಿಗೆ ಬಂದು ಇಲ್ಲಿರೋರೆಲ್ಲ ಯಾರು? वो घर में है ना, वो कौन कौन है? पूरा हमारा आदमी बांग्लादेश का। कौन कौन है? पूरा फैमिली है क्या आपका? फैमिली है। ಇಲ್ಲಿ ನೋಡಿ ಸ್ನೇಹಿತರ, ಇದು ಇವಂದು ನಾಮ ಕ್ಯಾ ಆಪ್ಕಾ? ನಹೀಮ್. ಇದು ನಹೀಮ್ದು ಬಾಂಗ್ಲಾದೇಶದ್ದು ಡ್ರೈವಿಂಗ್ ಲೈಸೆನ್ಸ್. ಅವನು ಬಾಂಗ್ಲಾದೇಶದಲ್ಲಿ ಕಟ್ಟಿರ್ತಕ್ಕಂಥ ಎಷ್ಟನೇ ತಾರೀಕು? 2 ಸೆಪ್ಟೆಂಬರ್ 2019 ಪೇ ಮಾಡಿರೋದು ಬಾಂಗ್ಲಾದಲ್ಲಿ. ಆಮೇಲೆ ನಿಮಗೆ ಇನ್ನೂ ತೋರಿಸ್ತೀನಿ. आपका बर्थ सर्टिफिकेट था ना इधर? ये नहीम का बर्थ सर्टिफिकेट बांग्ला का. ಬಾಂಗ್ಲಾದೇಶದ್ದು ಬರ್ತ್ ಸರ್ಟಿಫಿಕೇಟ್ ಇದೆ. ಭಾರತದಲ್ಲಿ ಇವನಿಗೆ 2 ಆಧಾರ್ ಕಾರ್ಡ್ ಸಿಗುತ್ತೆ. ಇದರಲ್ಲಿ ಬೇರೆ ನಂಬರ್, ಫೋನ್ ನಂಬರ್, ಇದರಲ್ಲಿ ಬೇರೆ ಫೋನ್ ನಂಬರ್. नहीम, ये आधार कार्ड बनाने के लिए कितना पैसा दिया? 1500 रुपए दिया। 1500 दिया तो आधार कार्ड बनाते हैं क्या? आधार कार्ड बनाने के लिए क्या लिया आपका पास? सिर्फ हमारा नाम लिया, बस उतना साइन किया है, फिंगर दिया है। ये एड्रेस कौन दिया?